ನಾನು ನ್ಯಾಷನಲ್ ಲೀಡರ್ ಆಗಿದ್ರೆ, ನ್ಯಾಷನಲ್ ಲೀಡರ್ ಆದವ್ರು ಯಾವ ರೀತಿ ವರ್ತಿಸ್ತಾರೆ ಅಂತಂದ್ರೆ, ಅಪ್ಪ ಮುಖ್ಯಮಂತ್ರಿ ಆಗಿದ್ರೆ ತನ್ನ ಖಾಸಗಿ ಕಂಪನಿ ಮ್ಯಾಟ್ರಿಕ್ಸ್ ಕಂಪನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಅದಕ್ಕೋಸ್ಕರ BDS ಸೈಟ್ಗಳು ತೊಗೊಳ್ತಾರೆ. ಅವರು ನ್ಯಾಷನಲ್ ಲೀಡರ್ ಆದವ್ರು ಮಾತ್ರ ಆ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ. ಹಾಗೆ ಅಪ್ಪನ್ನೇ ನೆಲ ಬಿಟ್ಕೊಡೋ ರೀತಿಯಲ್ಲಿ 2018ರಲ್ಲಿ ವರುಣಾ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನ್ನೇ ಬೇರೆ ಕಡೆ ಹೋಗಂಗೆ ಮಾಡಿಬಿಟ್ಟು ನೆಲ ಬಿಡಿಸ್ಬಿಟ್ಟು ಬದಾಮಿಗೆ ಓಡಿಸೋಂಥಷ್ಟು ನ್ಯಾಷನಲ್ ಲೀಡರ್ ಖಂಡಿತ ನಾನಲ್ಲ. ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗಾದ್ರೂ ಟ್ರಾನ್ಸ್ಫರ್ ಸೈನ್ ಹಾಕ್ತಾರೆ, ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಲೆಟರ್ಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ಲೀಡರ್ಗೆ ಮಾತ್ರ ಸಾಧ್ಯ. ನನ್ನಂತ ಸಾಮಾನ್ಯದನಿಗೆ ಮಾಡಕ್ ಸಾಧ್ಯ ಇದನ್ನ. ನಾನು ಯಾರಿಗಾರು ಫೋನ್ ಮಾಡ್ಬಿಟ್ಟು ನಾನು ಕಳಿಸಿದ ದೃಷ್ಟಿಗೆ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು, ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅವರು ನ್ಯಾಷನಲ್ ಲೀಡರ್, ಅದನ್ನು ಒಪ್ಕೊಳ್ತೀನಿ, ನಾನು ಖಂಡಿತ ಒಪ್ಕೊಳ್ತೀನಿ. ಅಪ್ಪನ್ನೇ ನೆಲ ಬಿಡಿಸುವಂಥವ್ರು, ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸುವಂಥವ್ರು, ಅವರು ನಿಜವಾದ ನ್ಯಾಷನಲ್ ಲೀಡ್ರು. ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಮೈಸೂರು ಭಾಗದಲ್ಲಿರುವಂಥ ನಿಜವಾದ ನ್ಯಾಷನಲ್ ಲೀಡ್ರು. ಅದರ ಬಗ್ಗೆ ಡೌಟೇ ಇಲ್ಲ, ಬಿಟ್ಬಿಡಿ. ಸೂಪರ್ CM ಅಲ್ರಿ, ನ್ಯಾಷನಲ್ ಲೀಡರ್ ಬಗ್ಗೆ ಹೇಳ್ತಾ ಇರೋದು. ನೀವು ಅದನ್ನ ಏನು ಬೇಕಾದ್ರೂ ಬರ್ಕೊಳ್ಳಿ, ಆಯ್ತಾ?